ನೋಬಾದ್ ಹತ್ತಿರ ಇರುವಂತಹ ಅಲೆಮಾರಿ ಜನಗಳಿಗೆ ಈಗ ಸದ್ಯದ ಮಟ್ಟಿಗೆ ಅವರನ್ನ ಸ್ಥಳಾಂತರಗೊಳಿಸದಂತೆ ಅಲ್ಲಿಂದ ತೆರವುಗೊಳಿಸದಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ನೀಡಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಎಲ್ ಬೀದರ್ ಪ್ರವಾಸ ಕೈಗೊಂಡು ಬೀದರ್ ನಗರದ ನೋಬಾದ್ ಹತ್ತಿರ ಇರುವಂತಹ ಅಲೆಮಾರಿ ಜನಾಂಗಗಳ ಗುಡಿಸಲಿಗಳಿಗೆ ಭೇಟಿಯನ್ನ ನೀಡಿದ್ರು. ಅವರ ಕುಂದುಕೊರತೆಗಳನ್ನ ಕೇಳಿ ಅವರ ಅಹವಾಲುಗಳನ್ನ ಸ್ವೀಕರಿಸಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷರಾದ ಮೂರ್ತಿ ಎಲ್ಲವರು ಅಹವಾಲುಗಳನ್ನು ಸ್ವೀಕರಿಸಿದರು. ಅಲೆಮಾರಿ ಜನಾಂಗದ ಮಹಿಳೆಯರು ಅಲ್ಲಿರುವಂತ ಜನರು ಆಯೋಗದ ಅಧ್ಯಕ್ಷರ ಮುಂದೆ ನಮಗೆ ಏನು ಬೇಡ ಸರ್, ನಮಗೆ ಇರೋಕ್ಕೆ ಜಾಗ ಮಾಡಿಕೊಡಿ, 8 ದಿವಸ ಇಲ್ಲಿಡ್ತಾರೆ, 8 ದಿವಸ ಇಲ್ಲಿಂದವೂ ಸಹ ಎಬ್ಬಿಸ್ತಾರೆ, ಮತ್ತೊಂದು ಕಡೆ ನಮ್ಮನ್ನು ಕಳಿಸದೆ ನಮಗೆ ಇರುವುದಕ್ಕಾಗಿ ಒಂದು ಸ್ಥಳ ಮಾಡಿಕೊಡಿ, ಅಲ್ಲಿ ನಾವು ಗುಡಿಸಲನ್ನು ಹೊಡೆದುಕೊಂಡಾದರೂ ಜೀವನ ಸಾಗಿಸ್ತೀವಿ, ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತೀವಿ ಎನ್ನುವ ಮಾತುಗಳನ್ನು ಗೋಳಾಡಿ ಅಧ್ಯಕ್ಷರ ಮುಂದೆ ಹೇಳಿದರು. ಅಧ್ಯಕ್ಷರು ಮಾತನಾಡುತ್ತಾ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನು ನೀಡ್ತೇನೆ, ನಿಮಗೆ ಸದ್ಯದ ಮಟ್ಟಿಗೆ ಇಲ್ಲಿಂದ ತೆರವುಗೊಳಿಸದಂತೆ ಹೇಳ್ತೇನೆ. 100 ಕುಟುಂಬ ಸರಿ 100 ಕುಟುಂಬ ಇದ್ದಿದ್ರಲ್ಲ, ನಿಮಗೆ 2 ಎಕರೆ ಜಮೀನು ಕೇಳ್ತಾ ಇದ್ರಿ, ಅದಕ್ಕೂ ಸಹ ನಾನು ಪ್ರಸ್ತಾವನೆ ಸಲ್ಲಿಸ್ತೇನೆ, ಆದಷ್ಟು ಬೇಗನೆ ನಿಮಗೆ ಇರುವುದಕ್ಕಾಗಿ ನಿವೇಶನವನ್ನು ಮಾಡಿಕೊಡ್ತೇನೆ ಎನ್ನುವ ಆಶ್ವಾಸನೆ ನೀಡಿದರು. ಅದರ ಜೊತೆಗೆ ಶಾಲೆಯ ಮತ್ತು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವುದು ಶೀಘ್ರದಲ್ಲೇ ಮಾಡಿಸುವುದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ನೀಡುತ್ತೇನೆ ಎಂದು ಮಾಧ್ಯಮದೊಂದಿಗೆ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಯೋಗೇಶ್, ಮಾಜಿ MLC ಅರವಿಂದ್ ಎರಳಿ ಸೇರಿದಂತೆ ಸಮುದಾಯದ ಮುಖಂಡರುಗಳು ಸಹ ಉಪಸ್ಥಿತರಿದ್ದರು. ಸಣ್ಣ ಮಕ್ಕಳು ತಗೊಂಡು 40 ವರ್ಷ ಯಾರು ಭೀ ಕೊಡೋಣ ಇಲ್ಲಿ 100 ಮನೆ ಸರ್, 100 ಮನೆ ಅಂದ್ರೆ ನಮ್ಮ ಮನೆ ಅಂದ್ರೆ 100 ಮಂದಿ ಅವ. ಆತ ಕಡೆ ಅಂದ್ರೆ ಅವ್ರ ಮಂದಿ ಜರ ಬಾಜಿಗವ, ನಮ್ಮ ಮಂದಿ ಬಾಜಿಗವ, ನಮ್ಗೆ ಕೊಡ್ದಾರ ಅಂದ್ರೆ ನಾವು ಓದ್ತೇವೆ, ಅವ್ರ ಬಾಜಿಗೆ ನಾವು ಹುಡುಗರು ಇದ್ದೀರಿ ಸರ್. ನಾವು ಬೇಡ್ಕೊಂಡು ಬರಲಿದ್ದು ಪೇಪರ್ 5 ಮಂದಿ ಇದ್ದಿದ್ದು, ಅವು ಇದ್ದಿದ್ದು, ಇವು ದಂಧೆ ಕೆಲಸ ಅಲ್ಲೇ ಬರ್ತೀವಿ. ಸಂಡಾಸಿಗೆ ತೋಲ್ ಈ ಮಂದಿ ಎಲ್ಲ ಇಲ್ಲಿ ಬೀಳತ್ತವ. ನಮ್ಮ ಸಂಡಾಸಿಗೆ ಅಂದ್ರೆ ಜಾಗ ಇಲ್ಲ ಸರ್, ಏನಿಲ್ಲ, ಎಲ್ಲ ಮಂದಿ ಕಟ್ಕೊಳತ್ತವ, ಜಾಗ ಕಬ್ಸ್ಕೊಂಡು ಮಾಡ್ಕೊಳತ್ತ. ದೊಡ್ಡ ಮಂದಿ ನಾವು ಗರೀಬ್ ಮಂದಿ ಏನು ಮಾಡ್ಬೇಕು ಸರ್? ಈಗ ಎಲ್ಲ ಬಾತ್ರೂಮ್ ಸಣ್ಣ ತಗೊಂಡು ಹೋರ ಅಂದ್ರೆ ಹೆಣ್ಮಕ್ಳು ಈ ನಾಚಿಕೆ ಇಲ್ಲ, ಚರಮ್ ಇಲ್ಲ ಅನ್ನೋದ್ರೆ ನಾವು ಎಲ್ಲಿ ಕೊಡ್ಬೇಕಲ್ಲ ಸರ್? ಈ ಸುತ್ತಮುತ್ತ ಮನೆ ಅದ, ಮನೆದು ತರಾಸವ, ಏನು ಸಣ್ಣ ಮಕ್ಕಳು ಈ ಮಕ್ಕಳು ಏನದ ಮಾಡ್ಬೇಕು, ನಮ್ಮ ಜಾಗ ಇಲ್ಲ ಏನಿಲ್ಲ ಅಂತ ಹೋಯ್ತಾರ ಸರ್. ಈ ಸಣ್ಣ ಪಾಲ್ಗಳು ಹೋಯ್ತಾರ. ಇಲ್ಲಿ ಏನು ಅಂಗನವಾಡಿ ಅಲ್ಲಿ ಬಿ ಹೋಯ್ತಾರ. ಮತ್ತೆ 40 ವರ್ಷ ಇದಿಲ್ಲ ಬಂದು ಸರ್. ಅಲ್ಲಿ ಪೈಲ ಅಂಗಡಿ ಬಾಜಾರ್ 4 ಸಲ ಹಿಂಗೆ ವರ್ಷಾಕೋತಿರ್ತದ. ಇಲ್ಲಿಂದ ಅಲ್ಲಿ ಜಾಗ ಸಹಾಯ ಮಾಡ್ರಿ ಸರಿ, ಹಂಗನ ಮಾಡಿ ನಮ್ಗೆ ಜರ ಜಾಗ ಕೊಡ್ಸೋದು ಸರ್. ನಮ್ಗೆ ಜಾಗ ಮಾಡ್ಕೋಬೇಕು. ಮಂದಿ ಜಾಗ ತೋರಿಸೋದು ಸರ್. ನಾವು ಅಲ್ಲೇ ಆರ್ಡರ್ ಆಗಿದೆ ಸರ್. ನಿನ್ನೆ ಬಂದು ಅಲ್ಲೆಲ್ಲ ಸರ್ವೆ ಮಾಡ್ಕೊಂಡಿದ್ದಾರೆ. 1 ಎಕರೆ ಕೊಡ್ತಾ, ಈಗ 100 ಮನೆಗೆ 1 ಎಕರೆ ಏನು ಹೆಂಗೆ ಹಂಗೇನೆ 2 ಎಕರೆ ಐಡೆಂಟಿಫೈ ಮಾಡ್ರಿ ಮೇಡಮ್. ಇದಕ್ಕೆ ಬರ್ರಿ, ತಕ್ಷಣವೇ ಮಾತಾಡ್ತೀನಿ, ಈಗಲೇ ಮಾತಾಡ್ತೀನಿ, DCವರೆಗೂ ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡಿ ಬಂದ್ರೆ ಅಲ್ಲಿಗೆ ನಿನ್ನೆ ಮೀಟಿಂಗ್ ಆದ ತಕ್ಷಣ ನಾನು ಹೋಗ್ತೀನಿ ಅಂತಂದ್ರೆ ಇವತ್ತು ನಿನ್ನೆ ರಾತ್ರಿ ಉಳಿದು 24/2/2026 ದಿನದಂದು ನಾನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷನಾಗಿ ಬೀದರ್ ಜಿಲ್ಲೆಯ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಲವಾರು ಕಷ್ಟ ಕಾರ್ಪಣ್ಯಗಳ ಬಗ್ಗೆ ವಿಚಾರವನ್ನು ಹೇಳೋದಕ್ಕೋಸ್ಕರ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು CEO ಮತ್ತು SP ಇವರ ಮುಖೇನ ಎಲ್ಲ ಮುಖಂಡರುಗಳು ಕೂಡ ಅಲ್ಲಿ ಹಾಜರಿದ್ದರು. ಅಂಥ ಸಂದರ್ಭದಲ್ಲಿ ನಮ್ಮ ಅಲೆಮಾರಿ ಜನಾಂಗದ ಹಲವಾರು ಮುಖಂಡರುಗಳು ಅಲ್ಲಿ ಬಂದು ನಮ್ಮನ್ನು ಈಗಾಗಲೇ ಎಲ್ಲೆಲ್ಲಿ ನಾವಿರ್ತೀವಿ ಬೀದರ್ ಪಕ್ಕದಲ್ಲಿ ಅಲ್ಲಿಂದ
ಒಂದು ತಿಂಗಳು 2 ತಿಂಗಳಾದ್ಮೇಲೆ ಅಲ್ಲಿಂದ ಮತ್ತೊಂದು ಕಡೆ ಕಳಿಸೋದು ಹೀಗೆಲ್ಲ ಆಗ್ತಾಯಿದೆ. ಈಗ ನಾವೆಲ್ಲಿದ್ದೀವಿ ಅಲ್ಲಿ ಬಂದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀವು ಆಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿದಾಗ ನಾನು ಇವತ್ತಿನ ದಿವಸ ಅದಕ್ಕೋಸ್ಕರ ಬೀದರಲ್ಲೇ ಉಳಿದು ಈಗಾಗಲೇ ಮೊರಾರ್ಜಿ ದೇಸಾಯಿ ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಪರೀಕ್ಷೆ ಮಾಡಿ ಈ ಒಂದು ಜಾಗಕ್ಕೆ ಏನು ನಮ್ಮ ಅಲೆಮಾರಿ ಸಮುದಾಯದ ಜನರು ಇಲ್ಲಿ ವಾಸವಾಗಿದ್ದಾರೆ ಅಂಥ ಕಡೆ ಬಂದು ಅವರ ಅವಲೋಕನವನ್ನು ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿದಾಗ ಅವರ ಜೋಪಡಿಗಳನ್ನು ನಾನು ಭಾಳ ವೀಕ್ಷಣೆ ಮಾಡಿದೆ. ನಾನು ಅಲ್ಲಿ ಹಾವುಗಳು ಬರ್ಬೋದು, ಅವರಿಗೆ ಏನೂ ಒಂದು ಕಷ್ಟ ಕಾರ್ಪಣ್ಯಗಳಿಂದ ಬದುಕ್ತಾ ಇದ್ದಾರೆ. ಅದು ಸ್ವಲ್ಪ ದಿನ ಒಂದು ಭಾಗದಾಗಿರ್ತಾರೆ, ಮತ್ತೊಂದು ಭಾಗಕ್ಕೆ ಅವ್ರನ್ನ ಶಿಫ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಏನಾದರೂ ನಮಗೆ ಕನಿಷ್ಠ ಪಕ್ಷ ನಮ್ಮ ಮಕ್ಕಳಿಗೆ ವಿದ್ಯಾವಂತಿಕೆ ಕೂಡ ಆಗ್ತಾಯಿಲ್ಲ. ಈಗ ಎಲ್ಲೋ ಅಂಗನವಾಡಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ನಾವೆಲ್ಲ ತಿರುಪೆ ಬೇಡ್ತಕ್ಕಂಥ ಬದುಕತಕ್ಕಂಥ ಜನ ನಮಗೆ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿ ನಮಗೊಂದು 2 ಎಕರೆ ಜಮೀನನ್ನು ನಮಗೆ ಕೊಟ್ಟರಂತಂದರೆ ಅದಕ್ಕೆ ಬೇಕಾದಂಥ ಏನು ಸಲಕರಣೆಗಳು ಬೇಕು, ಸಣ್ಣ ಪುಟ್ಟ ಮನೆಗಳು ಕಟ್ಕೊಳ್ಳಿಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಸರ್ಕಾರ ನಾವು ಬದುಕಲಿಕ್ಕೆ ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಶೌಚಾಲಯ ನಡೆಸ್ಕೊಂಡು ಮಕ್ಕಳ ಒಂದು ಹಿತವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳಿದ್ರು. ನಾನು ಸಮಗ್ರವಾಗಿ ಇವತ್ತು ಅವರ ಜೋಪಡಿಗಳನ್ನು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅದರಲ್ಲೂ ಕೂಡ ಭಾಳ ಅವರು ತಮ್ಮ ದಿನನಿತ್ಯ ಶೌಚಾಲಯಕ್ಕೆ ಹೋಗ್ಬೇಕಂದ್ರೂ ಕೂಡ ಅವ್ರಿಗೆ ಕಷ್ಟ ಆಗ್ತಕ್ಕಂಥ ಸನ್ನಿವೇಶವನ್ನು ನಾನು ಕಂಡಿದ್ದೇನೆ. ಹೇಳಿದ್ದಾರೆ ಪಾಪ ಅವರು ಭಾಳ ದುಃಖದ ಸಂಗತಿಯನ್ನು ಕೂಡ ಹೇಳಿದ್ದಾರೆ. ಅವ್ರ ಮಕ್ಕಳಿಗೆ ಮತ್ತು ಅವರಿಗೆ ಭವಿಷ್ಯಕ್ಕೋಸ್ಕರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಿಂದ ನಾನು ಬಂದು ನಾನೇ ಒಂದು ಖುದ್ದಾಗಿ ಇಲ್ಲಿ ವೀಕ್ಷಣೆ ಮಾಡಿ ನಾನು ಏನು 2 ಎಕರೆ ಕೇಳಿದ್ದಾರೆ ಅವ್ರ ಜಮೀನಿನ ಅಕ್ಕಪಕ್ಕದಲ್ಲಿ ಅವರನ್ನು ನಾನು ಸಂಬಂಧಪಟ್ಟ ಇಲಾಖೆಗೆ, ಅದು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರಿಪೋರ್ಟ್ ಮೂಲಕ ಸಬ್ಮಿಟ್ ಮಾಡಿ ಅವರಿಗೆ ಒಂದು ಪರಿಹಾರವನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ನಾನು ಆ ಸರ್ಕಾರವನ್ನು ಆಗ್ರಹಿಸಲಿಕ್ಕೆ ನಾನು ಒಂದು ರಿಪೋರ್ಟನ್ನು ನಾನು ಸಬ್ಮಿಟ್ ಮಾಡ್ತೇನೆ. ರೈಟ್. ಈಗ ತಾತ್ಕಾಲಿಕವಾಗಿ ವಿದ್ಯುತ್ ಮತ್ತೆ ಶೌಚಾಲಯ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ ಸರ್, ಅವರ ಒಂದು ಬೇಡಿಕೆ ಇದೆ, ಅದನ್ನು ಮಾಡಿಕೊಡ್ಬೋದು ಸರ್? ತಾತ್ಕಾಲಿಕವಾಗಿ ಅವ್ರು ಏನು ಮಾಡ್ಕೊಳ್ಬೇಕು ಬದುಕಲಿಕ್ಕೆ ಅವ್ರು ಯಾವ ಇಲಾಖೆಗೆ ನಾವು ಅದನ್ನು ಬರಿಬೋದು, ನಾನು ಅದನ್ನು ಖಂಡಿತ ಮಾಡ್ತೇನೆ. ಅದು ಭಾಳ ಮುಖ್ಯ ಅಲ್ಲ. ಅವ್ರಿಗೆ ಸಂಪೂರ್ಣವಾದಂಥ ಒಂದು ಪರಿಹಾರವನ್ನು ಹುಡುಕಬೇಕು. ನಾವು ಪರ್ಮನೆಂಟಾಗಿ ಒಂದು ಪರಿಹಾರವನ್ನು ಹುಡುಕಲಿಲ್ಲ ಅಂತಂದರೆ ಅವ್ರು ಇದೇ ರೀತಿ ಎಲ್ಲ ಕಡೆಗೂ ಕೂಡ ಅಲ್ಲಿ ಬದುಕು, ಅಲ್ಲಿ ಹೋಗೋದು ಮತ್ತು ಇಲ್ಲಿ ಹೋಗೋದು, ಅವರಿಗೆ ಅದೇ ಜೀವನ ಆಗಿಬಿಟ್ಟಿದೆ. ಅವರಿಗೆ ಆ ಜೀವನದಿಂದ ಅವ್ರನ್ನ ವಿಮುಕ್ತ ಮಾಡಿ ನಾವು ಒಂದು ಒಳ್ಳೆಯ ಪರಿಹಾರವನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ನಾನು ಗಮನವನ್ನು ಸರಿಸ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ ಹೇಳಿಕ್ಕೆ ನಾನು ಇಚ್ಛೆಪಡ್ತೇನೆ. ಸರ್, ಇಲ್ಲಿಂದ ಕೂಡ ವಕೀಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇದು ಪರ್ಮನೆಂಟ್ ಆಗಿ ಮಾಡುವವರೆಗೆ ಇಲ್ಲೇ ಉಳ್ಕೊಳ್ಬೇಕು ಅವರು ಅನ್ನುವಂಥದ್ದು ಏನಾದರೂ ಇದನ್ನು ಇವತ್ತೇ ನಾನು ಡಿ ಸಿ ಅವ್ರಿಗೆ ಮಾತಾಡ್ತೀನಿ. ಡಿ ಸಿ ಅವ್ರಿಗೆ ಮಾತಾಡಿ ಅದನ್ನು ಅವ್ರಿಗೆ ಎಲ್ಲೂ ಕೂಡ ಒಕ್ಕಲೆಬ್ಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬಾರ್ದು. ಅವರು ಸದ್ಯಕ್ಕೆ ಇಲ್ಲಿರಲಿ, ಮತ್ತು ಜೊತೆಗೆ ಅವ್ರಿಗೆ ಏನು ತಾತ್ಕಾಲಿಕವಾಗಿ ನೀವು ಮಾಡಬೇಕು ಅದನ್ನು ಮಾಡಿಕೊಡಿ. ಬಟ್ ಪರಿಹಾರವನ್ನು ನಾನು ಸರ್ಕಾರದಲ್ಲೇ ಕೊಡಿಸ್ಬೇಕಾಗ್ತದೆ. ಪರ್ಮನೆಂಟ್ ಸೊಲ್ಯೂಷನ್ ಸರ್ಕಾರದಲ್ಲೇ ಹುಡುಕಬೇಕಾಗುತ್ತೆ. ಅದನ್ನು ಕೂಡ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಮಾನ್ಯ ಡಿ ಸಿ ಅವ್ರಿಗೆ ನಾನು ಹೇಳಿ ಆದೇಶ ಹೊರಡಿಸ್ತೇನೆ. ಅದು ಹೇಳ್ತೀನಿ. ಅದು ಡಿ ಸಿ ಅವ್ರಿಗೆ ನಾನು ಈಗಲೇ ಮಾತಾಡ್ತೀನಿ ಅಂತ ಡಿ ಸಿ ಅವ್ರಿಗೆ ಮಾತಾಡಿ ಖಂಡಿತ ಅದೆಲ್ಲನೂ ಕೂಡ ನಾನು ಸಮಗ್ರವಾಗಿ ಕಲೆಕ್ಟ್ ಮಾಡ್ತೀನಿ ಇನ್ಫಾರ್ಮೇಷನ್ನ. ಡಿ ಸಿ ಅವರ ಮುಖೇನ ಏನೇನು ಇಲ್ಲಿ ಬಿಲ್ಡಿಂಗ್ಗಳು ಖಾಲಿದ್ದಾವೆ ಅಂಥ ಕಡೆ ಅವ್ರಿಗೆ ಏನಾದರೂ ಕೂಡ ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತಾ ಅಥವಾ ಪರ್ಮನೆಂಟಾಗಿ ಏನಾದ್ರು ಮಾಡಲಿಕ್ಕಾಗುತ್ತಾ ಅಂತಕ್ಕಂಥದ್ದು ನಾನು ಡಿ ಸಿ ಅವ್ರ ಹತ್ರ ಮಾತಾಡಿ ಏನು ಕಾರ್ಯತಂತ್ರವನ್ನು ರೂಪಿಸ್ಬೇಕು ಈ ಜನಕ್ಕೆ ನಾನು ಖಂಡಿತ ಮಾಡೇ ಮಾಡ್ತೀನಿ. ಒಬ್ಬ ಆಯೋಗದ ಅಧ್ಯಕ್ಷನಾಗಿ ಅಂತಕ್ಕಂಥ ಭರವಸೆನ ಅವ್ರು ಕೊಡ್ತೇನೆ ನಾನು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.